ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾವು ಈ ದಿನ ಪಯಣ ಕಾರ್ ಮ್ಯೂಸಿಯಂ ಹತ್ರ ಇದ್ವಿ, ಒಳಗಡೆ ಹೋಗ್ತಾ ಇದ್ವಿ. ಟಿಕೆಟು ಒಬ್ಬರಿಗೆ 50 ರೂಪಾಯಿ ಅನಿಸುತ್ತೆ. 50 50 50 150 ರೂಪಾಯಿ ಕೊಟ್ಟು 3 ಟಿಕೆಟ್ ತೊಗೊಂಡ್ವಿ. 150 ರೂಪಾಯಿ ಓಕೆ ಕೊಟ್ಟಿದ್ದಾರೆ. 150 ರೂಪಾಯಿಗೆ 50 ರೂಪಾಯಿ ಒಂದು ಟಿಕೆಟು. ಒಳಗಡೆ ಎಂಟ್ರೆನ್ಸ್ ಕೊಡ್ತಿದ್ದಂಗೆ ನಮಗೆ ಜಟ್ಕಾ ಗಾಡಿ, ಕುದುರೆ ಹತ್ತಿ ಪೇಟೆಗೆ ಹೋಗಮ್ಮ. ಟಾಂಗಾ ಗಾಡಿಗಳು ಇವು, ಕುದುರೆ ಗಾಡಿ. ಇಲ್ಲಿಂದ ಮನುಷ್ಯನ ಜರ್ನಿ ಸ್ಟಾರ್ಟ್ ಆಯ್ತಲ್ವ, ಅಲ್ಲಿಂದಲೇ ಇದೆ ನೋಡಿ. ಇದು ಕುದುರೆ ಗಾಡಿ ಮತ್ತು ಎತ್ತನ್ನು ಸಮೇತ ಓಡ್ಬೋದು ಅನಿಸುತ್ತೆ. ಕುದುರೆ ಟಾಂಗಾ ಗಾಡಿನೇ ಅನಿಸುತ್ತೆ. ನಂತರ ಇದು ಎತ್ತಿನ ಗಾಡಿ. ಆಲ್ಮೋಸ್ಟ್ ಎಲ್ಲ ಕಡೆ ಹಳ್ಳಿ ಕಡೆ ಇದ್ದೇ ಇರುತ್ತೆ. ಇದನ್ನು ನೋಡಿದ್ರೆ ನಾವು ಬಳಸಿದ್ವಿ, ನಮ್ಮ ಮನೇಲೂ ಉಂಟು. ಇದು ಸಮೇತ ಎತ್ತಿನ ಗಾಡಿ ನಾವು ನೋಡಿದ್ವಿ. ನಂತರದಲ್ಲಿ ನೋಡಿ ಪ್ರಪ್ರಥಮವಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥ ಕಾರು. ಇದ್ರ ಹೆಸರು ಕೆಳಗಡೆ ಇದೆ, ಏನಿದೆ, ಫಿಯಾಟ್ 500 1925ರಲ್ಲಿ ಇಟಲಿಯಲ್ಲಿ ಇದ್ದಂತೆ. ತುಂಬ ಚೆನ್ನಾಗಿದೆ, ಹಳೆ ಕಾರು. 1928ರಲ್ಲಿ ಮತ್ತೊಂದು ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ತುಂಬ ಚೆನ್ನಾಗಿದೆ ಕಾರ್ ಮ್ಯೂಸಿಯಮ್ಮಲ್ಲಿ. ಕಾರ್ ಚೆನ್ನಾಗಿಲ್ದಂಗೆ ಹೆಂಗಿರುತ್ತೆ. ಹಳೆ ಕಾರ್ಗಳು ಸ್ಟೆಪ್ನೆಲ್ಲ ಇದೆ. 1929ರಲ್ಲಿ ನೋಡಿ. 80 ಸ್ಪೀಡು, 80ಇಂದ 129 ಸ್ಪೀಡ್ವರೆಗೂ ಇದೆ. ಎಲ್ಲ ತುಂಬ ಹಾಕಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಹಳೆ ಕಾಲದಲ್ಲಿ ನಾವು ಸಿನಿಮಾದೆಲ್ಲ ನೋಡ್ತಾ ಇದ್ವಿ, ರಿಯಲಾಗಿ ನೋಡ್ಬೋದು. 1929ರಲ್ಲಿ ಇನ್ನೊಂದು ಅಂಬಾಸೆಡರ್, ಅದು ಅಂಬಾಸೆಡರ್ ಅನಿಸುತ್ತೆ. ಸ್ಪೀಡ್ ನೋಡ್ಗಳು ಹೈ ಸ್ಪೀಡಲ್ಲಿದೆ, ತುಂಬ ಚೆನ್ನಾಗಿದೆ. ಅಂಬಾಸೆಡರ್ ಥರನೇ ಇದೆ. ಕೆಲವನ್ನೆಲ್ಲ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ನೋಡಿ ಸ್ಟೆಪ್ನಿನೂ ಇದೆ. ಸ್ಟೆಪ್ನಿಲ್ಲ 1934ರಲ್ಲಿ. ತುಂಬ ಚೆನ್ನಾಗಿರ್ತಕ್ಕಂಥ ಕಾರು. ಇಂಗ್ಲೆಂಡ್ ಫೋರ್ಡ್ ಕಂಪ್ನಿ. ಇವಾಗ ಫಾರ್ವರ್ಡ್ ಟ್ರ್ಯಾಕ್ ಆಗಿದೆಯಲ್ಲ ಫೋರ್ಡ್ ಕಂಪ್ನಿ ಅವ್ರದ್ದು, ಅದೇ ಕಂಪನಿ ತಯಾರಿಸಿರ್ತಕ್ಕಂಥ ಕಾರು. 1948ರಲ್ಲಿ ಮೋರಿಸ್ ಅನ್ನೋ ಕಾರ್ ಬರುತ್ತೆ. ಇದು ಫೋರ್ಡ್ ಕಂಪ್ನಿ ಅವ್ರದ್ದೇ. ತುಂಬ ಚೆನ್ನಾಗಿರ್ತಕ್ಕಂಥ ಕಾರು, ತುಂಬ ಡಿಸೈನಾಗಿ ಅವಾಗ ಆಗಿನ ಕಾಲದಲ್ಲಿ ಟೆಕ್ನಿಕಲಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು. ಫ್ರೆಝರ್ ಅನ್ನೋ ಕಾರು. ಇದು ತುಂಬ ಚೆನ್ನಾಗಿದೆ. ನೋಡಲಿಕ್ಕೆ ಹಳೆ ಕಾಲದ ಕಾರುಗಳು ತುಂಬ ಡಿಸೈನಾಗಿ ಕಲರ್ಫುಲ್ ಆಗೈತೆ. ಅಂಬಾಸೆಡರ್ ಅನ್ಸುತ್ತೆ ಇದು. ಅಂಬಾಸೆಡರ್ ಥರನೇ ಇದೆ. 1946ರಲ್ಲಿ US ಅದು ಬ್ಲ್ಯಾಕ್ ಸೀರೀಸ್ ಏನಾಯಿತು ಕರೆಕ್ಟಾಗಿ ಕಾಣಲಿಲ್ಲ ಅದು. ತುಂಬ 85 ಕಿಲೋಮೀಟ್ರು ಸ್ಪೀಡು, 360. ಈ ಕಾರು ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಹಳೆ ಕಾಲ, ರಾಜರ ಕಾಲದ್ದು. ಇದು ಚೆನ್ನಾಗಿದೆ. ಡೂಮೆಲ್ಲ ತುಂಬ ದೊಡ್ಡ ದೊಡ್ಡ ಡೂಮ್ಗಳು ನೋಡಿ. ನೋಡಿ ಇದು ಇವಾಗ ಸ್ಕೂಟ್ರುಗಳು. ಅಲ್ಲಿಂದ ನಮಗೆ ಬಜಾಜಿಂದ ಸ್ಟಾರ್ಟ್ ಆಗಿತ್ತು ಹೋಗಿದ್ದ ಬುಲೆಟ್ಟು, ಏನಂತಾರೆ, ಬಜಾಜ್. ಓಕೆ ಹಳೆ ಕಾಲದ ಸ್ಕೂಟ್ರುಗಳು ಯಾವ್ಯಾವ್ದು ಅನ್ನೋದು ಇತ್ತು ಅನ್ನೋದು ತುಂಬ ಇಲ್ಲ. ಅವು ಹಳೆ ಕಾಲದ್ದು. RX ಇದೆ, ಯೂಟ್ಯೂಬಲ್ಲಿ ನೋಡಲಿ. ಮತ್ತು ಕಾರ್ ಮ್ಯೂಸಿಯಮ್ಗೆ ಹೋಗಿದೆ. ತುಂಬ ಚೆನ್ನಾಗಿರ್ತಕ್ಕಂಥ ಕಾರು. ಹಿಂದೆಗಡೆ ಡಿಸೈನಲ್ಲಿ ಒಂದು ಪ್ಯಾರಿಸ್ ಇದನ್ನು ಡಿಸೈನ್ ಮಾಡಿದ್ದಾರೆ. 1952ರಲ್ಲಿ ತಯಾರಾಗಿರ್ತಕ್ಕಂಥದ್ದು ಅಂಬಾಸೆಡರ್. ತುಂಬ ಚೆನ್ನಾಗಿರ್ತಕ್ಕಂಥ ಎಲ್ಲ ಕಾರುಗಳಿದೆ. ಸುಮಾರು ಕಾರುಗಳಿದೆ. ತುಂಬ ಚೆನ್ನಾಗಿರ್ತಕ್ಕಂಥ ಎಲ್ಲ ಕಾರುಗಳು ನಮಗೆ ಡಿಸೈನ್ ಮತ್ತು ಕಲರ್ಫುಲ್ಲಾಗಿದೆ. ಹಿಂದೂಸ್ತಾನ್ ಗಾಡಿ. ಭಾರತದ 1952ರಲ್ಲಿ ಇಂಡಿಯನ್ಸ್ ತಯಾರು ಮಾಡಿರ್ತಕ್ಕಂಥ ಕಾರಿದು. ಸಾಮಾನ್ಯ ಹಿಂದೂಸ್ತಾನಲ್ಲಿ ಲ್ಯಾಂಡರ್ 1956ರಲ್ಲಿ ಇವೆಲ್ಲ ಇಂಡಿಯಾ ಇದರಲ್ಲಿ ಅನಿಸುತ್ತೆ. ಅಂಬಾಸೆಡರ್ ಥರ ಹಿಂದೂಸ್ತಾನ್ ಅಂಬಾಸೆಡರ್ ಕಾರ್. ಆಸ್ಟ್ರೇಲಿಯನ್ ಮೇಡಿನ ಆಸ್ಟ್ರೇಲಿಯಾ ಅನಿಸುತ್ತೆ ಅಂಬಾಸೆಡರ್. ಮತ್ತು ಮುಂದೆ 1955ರಲ್ಲಿ ನನಗೆ ತುಂಬ ಚೆನ್ನಾಗಿರ್ತಕ್ಕಂಥ ಕಾರು. ತುಂಬ ಡಿಸೈನ್ ಆಗಿದೆ ನೋಡಿ. ವೈಟ್ ಆ್ಯಂಡ್ ಬ್ಲೂ
1955ರಲ್ಲಿರ್ತಕ್ಕಂಥ ಕಾರು ಇದು. ಆ ಸ್ಟೇಜಲ್ಲಿರ್ತಕ್ಕಂಥದ್ದು ತುಂಬ ಅಂದರೆ ಸುಮಾರು ಹಳೆಯ ಕಾರ್ಗಳು ಈ ಮ್ಯೂಸಿಯಮಲ್ಲಿ ನೋಡಿ. ಪ್ಯೂಗಿಯೋ ಬರ್ಲಿನ್ ಎನ್ನೋ ಕಾರು ಇವಾಗ ಲೇಟೆಸ್ಟ್ ಆಗಿದೆ ನೋಡಿ. ನಂತರದಲ್ಲಿ 1980 ಇದು ತುಂಬ ಇದರಲ್ಲಿ ಬಂತು. ಇದು ತುಂಬ ಸ್ಪೇಸ್ ಇರ್ತಕ್ಕಂಥದ್ದು ಹಿಂದೆ ಮುಂದೆ ಎಲ್ಲನ ಹಳೆ ಕಾರ್ಗಳು ಇವೆಲ್ಲ ರನ್ನಿಂಗಲ್ಲಿದೆ. ಅವರು 93 ಸ್ಪೀಡು, ಆವಾಗಲೇ 80 ಸ್ಪೀಡಲ್ಲಿ 73 ಸ್ಪೀಡಲ್ಲಿ ಬೇರೆ ಬೇರೆ ಕಾರ್ಗಳಿದ್ದವು. ಇವೆಲ್ಲ 1967ರಲ್ಲಿ ಇಸ್ತಾನಂತೆ. ಮಾರುತಿ ಸುಜುಕಿ ಥರ ಬಂದಿದೆ 1965ರಲ್ಲಿ ತಯಾರಾಗಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿರ್ತಕ್ಕಂಥ ಕಾರು. ಏನೋ ಹಾಕಿದ್ದಾರೆ, ನೀವೇ ಪಾಸ್ ಮಾಡಿ ಓದ್ಕೋಬೇಕು. ನನಗೆ ಇಂಗ್ಲೀಷ್ ಬರೋದಿಲ್ಲ, ಓದಲಿಕ್ಕೆ ಹೇಳಲಿಕ್ಕೂ ಬರೋದಿಲ್ಲ. ಮತ್ತು ಹೊಸ ಹಳೆ ಕಾರುಗಳೇ ಹೊಸ ಥರನೇ ಇದೆ. 1972ರಲ್ಲಿ 1977ರಲ್ಲಿ ನೋಡಿ. ಮತ್ತೆ ಅಲ್ಲೇ ಇದು ಆಲ್ರೆಡಿ ಮತ್ತು ಹೊಸ ಥರದ ಕಾರ್ಗಳು ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ. 1980ರಿಂದ BMW RD ಕಾರ್ ಅಂತ ಹೇಳ್ತಾರಲ್ಲ ಆ ಥರದ್ದು. ಮತ್ತು ಇದು ಮಾರುತಿ ಸುಜುಕಿ ಅನಿಸುತ್ತೆ. ಮತ್ತು ಅಲ್ಲಿದ್ದು BMW ನೋಡಿ ಸರಣಿ 37 ಸರಣಿ ಅಂತ. ಅಂದರೆ ಅದು ಇಷ್ಟಿಷ್ಟು ಮಾಡಲು ಇಷ್ಟು ಇದಂತ ಬರ್ತಾ ಇದ್ದಿಲ್ಲ ಅದೇ ಥರದಾಗಿ. ಇದು ಕಾರು 1990ರಲ್ಲಿ ಟೊಯೋಟೋ ಕಂಪ್ನಿಯವ್ರದ್ದು ಕಾರ್ ರೆಡಿಯಾಗಿರ್ತಕ್ಕಂಥ. 1983ರಲ್ಲಿ ಮರ್ಸಿಡಿಸ್ ತುಂಬ ಚೆನ್ನಾಗಿತ್ತು. ರವಿಚಂದ್ರನ್ ಸಾರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲೂ ಇತ್ತು, ಮತ್ತು ರವಿ ಸರ್ ಕಾಲದಲ್ಲೂ ಇತ್ತು. ಕ್ಯಾಡಿಲಾಕ್ ಓಕೆ. ತುಂಬ ಕಾರುಗಳಿದೆ. 1987ರಲ್ಲಿ ಸ್ಟ್ಯಾಂಡರ್ಡ್ ಅನ್ನೋ ಕಾರು ಅಂತಂತೆ ನೋಡಿ, ಅದು ಇದೆ. ಸೊ ಇವೇನು ನೋಡ್ಕೊಂಬಂದ್ವಿ ನಾವು. ಇವೆಲ್ಲ ಕಾರ್ಗಳು ಸಮೇತ ವರ್ಕಿಂಗ್ ಕಂಡೀಷನಲ್ಲಿದೆ. ದಸರಾ ಟೈಮಲ್ಲಿ ಅಥವಾ ಯಾವುದೋ ಒಂದು ಟೈಮಲ್ಲಿ ಇವೆಲ್ಲ ಹೊರಗಡೆ ಬಂದು ಒಂದು ರೌಂಡು ಆ್ಯಕ್ಚುಲಿ ರನ್ನಿಂಗಲ್ಲಿರ್ತಕ್ಕಂಥವು ನೋಡಿ. ಯಾವುದೋ ಆಸ್ಪಿನ್ ಹಳೆ ಕಾರು ಇದು. ಇವೆಲ್ಲ ಕಾರ್ಗಳು ಹೊರಗಡೆ ಬಂದು ಒಂದು ರೌಂಡ್ ಹಾಕಿ ಹೋಗ್ತಾವಂತೆ. ಕಂಟೆನ್ಸ್ ತುಂಬ ಕಾರ್ಗಳು, ಹಳೇ ಕಾರ್ಗಳು, ತುಂಬ ಚೆನ್ನಾಗಿರ್ತಕ್ಕಂಥ ಕಾರ್ಗಳಿದೆ. ನೀವು ಯಾವಾಗಾದರೂ ಹೋದರೆ ಮಿಸ್ ಮಾಡದೆ ಇಲ್ಲಿ ಒಂದು ವಿಸಿಟ್ ಕೊಟ್ಟು ಬನ್ನಿ. ತುಂಬ ಹಳೆ ಕಾರ್ಗಳನ್ನ ನಾವು ಯಾಕಂದರೆ ಫಿಲಮಲ್ಲಿ ಅಲ್ಲಿ ನೋಡ್ತೀವಿ. ಜಸ್ಟ್ ಈಗಿನ ಕಾಲದಲ್ಲಿ ಯಾರು ಯೂಸ್ ಮಾಡ್ತಾ ಇರಲ್ಲ. ಬಟ್ ಈ ಥರ ಒಂದು ಮ್ಯೂಸಿಯಮಲ್ಲೇ ನೋಡ್ಲಿಕ್ಕೆ ಸಾಧ್ಯ ನಾವು. ರಿಡ್ಜ್ ಥರನೇ ಇದೆ, ಯಾವುದಂತ ಗೊತ್ತಿಲ್ಲ ಅದು. ಇದೊಂದು ವ್ಯಾನು. ಅವಾಗೆಲ್ಲ ಹಳ್ಳಿ ಮೆಸ್ಟರ್ ಸಿನಿಮಾದಲ್ಲಿ ಮಕ್ಕಳು ಕೂಡಿಸ್ಕೊಂಡು ಊಟ ತಗೊಂಡು ಹೋಗ್ತಿದ್ರು. ಟೆಂಪೋ ಮೆಟಡೋರ್. ಎಸ್, ಈ ಕಾರ್ ಮಿನಿ ಕಾರು ತುಂಬ ಡಿಸೈನ್ ಕಲರ್ಫುಲ್ಲಾಗಿ ಎಲ್ಲೋ ಥರನೇ ಇದೆ. ಏನಮ್ಮದು? ಸಿಪನಿ, ಡಾಲ್ಫಿನ್, ರೇವಾ ಡಾಲ್ಫಿನ್ ಇದರದೇ ಅನಿಸುತ್ತೆ. JCB ಜಸ್ಟ್ ಇದು ಆ್ಯಕ್ಚುಲಿ ಒಂದು ವರ್ಕಿಂಗ್ ಕಂಡೀಷನಲ್ಲಿದೆ ನೋಡಿ. ಅದು ಮೇಲಿಂದ ಎಲ್ಲ ನೋಡ್ಕೊತ ಎಲ್ಲ ಕಡೆ ಕಾರೇ ಇರ್ತಕ್ಕಂಥದ್ದು. ಇದನ್ನು ಕಾರ್ ಮ್ಯೂಸಿಯಂ, ಪಯಣ ಕಾರ್ ಮ್ಯೂಸಿಯಂ ಮೈಸೂರು. ಕೆಳಗಡೆ ಬರ್ತಾ ನೋಡಿ ಎಲ್ಲ ಕಡೆ ಕಾರೇ ಇರ್ತಕ್ಕಂಥದ್ದು. ಸಾಕಷ್ಟು ಕಾರ್ ಇರ್ಬೋದು ಅನಿಸುತ್ತೆ, ಮೇ ಬಿ. ನನಗೆ ಅನ್ನಿಸ್ದಂಗೆ, ನಾನು ಎಣಿಸ್ಲಿಲ್ಲ ಆ್ಯಕ್ಚುಲಿ. ಎಲ್ಲ ಕಾರುಗಳ ಕಂಡೀಷನ್ ನೋಡಿದೆ ಅಂತ ತುಂಬ ಗ್ರೇಟು. ಮತ್ತು 2006ರಲ್ಲಿ ಹೊಂಡಾಯಿ ಈಗ 2000 ಈಚೆಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ 1993 ಮಾರುತಿ ಸುಜುಕಿ ಭಾರತದ್ದು ಮಾರುತಿ ಸುಜುಕಿ ಕಾರು. ಮತ್ತು 1996ರಲ್ಲಿ ಸೇಮ್ ನಡುವೆ ಒಂದೇ ಥರನೇ ಇದೆ. ಇದು ಮಾರುತಿ ಸುಜುಕಿನೇ ಅನಿಸುತ್ತೆ. ಮಾರುತಿಯವ್ರದ್ದೇ ನೋಡಿ. ಅಲ್ಲಿಂದ ಮತ್ತೆ ಇದ್ಯಾವುದಪ್ಪ ಇದು?
ಡಿಸೈನ್ ಫುಲ್ಲಾಗೈತೆ. ಕೆಳಗಡೆ ಮೇಲ್ಗಡೆಯಿಂದ ನೋಡಿದರೆ ರಷ್ಯನ್ ಅಂತೆ 1953ರಲ್ಲಿ ಆಗಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿದೆ ನೋಡಿ. ಮೇಲ್ಗಡೆಯಿಂದ ಕೆಳಗಡೆ ಇಳ್ಕೊಳ್ತಾ ಹೋಗಬೇಕು. ಮೇಲ್ಗಡೆ ಎಲ್ಲ ಕಾರ್ ಮ್ಯೂಸಿಯಮ್ ಇರ್ತಕ್ಕಂಥದ್ದು. ಕೆಳಗಡೆನೂ ಕಾರುಗಳು ಕೆಲವೊಂದು ಎಲ್ಲ ಬೇರೆ ಬೇರೆ ಕಾರುಗಳೇ ಜಾಸ್ತಿ ಇರ್ತಕ್ಕಂಥದ್ದು. ಕೆಳಗಡೆ ಇಳಿತಾ ಇದ್ವಿ. ತುಂಬ ಜನ ಅಂದರೆ ತುಂಬ ಜನ ನೋಡ್ಲಿಕ್ಕೆ ಬರ್ತಾರೆ ಇಲ್ಲಿಗೆ.